ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ ಚಳಿಗೆ ಬಯಲು ಸೀಮೆ ಜಿಲ್ಲೆಗಳು ಗಡಗಡ. ಮುಂಜಾನೆ ದಟ್ಟವಾಗಿ ಕವಿಯುತ್ತಿರುವ ಮಂಜು, ಹರಸಾಹಸ ಪಡುತ್ತಿರುವ ವಾಹನ ಸವಾರರು. ತಡರಾತ್ರಿ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಇಬ್ಬರು ಕಳ್ಳರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದ ತೋಟದ ಮಾಲೀಕ. ಕಳ್ಳರಿಗೆ ಗ್ರಾಮಸ್ಥರಿಂದ ಹಿಗ್ಗಾಮುಗ್ಗ ಥಳಿತ. ವೈನ್ ಶಾಪ್ ಒಂದರಲ್ಲಿ ಕಳ್ಳತನ. ಮದ್ಯದ ಬಾಟಲಿಯೊಂದಿಗೆ ಸಿಸಿ ಕ್ಯಾಮೆರಾ, ಡಿವಿಆರ್ ಹೊತ್ತೊಯ್ದ ಕಳ್ಳರು. ಒಂದೇ ತಿಂಗಳಲ್ಲಿ 2 ಬಾರಿ ದರೋಡೆ. 38ರ ಆಂಟಿಯೊಂದಿಗೆ 25 ವರ್ಷದ ಮಗನ ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಹಾಕಿದ ಪೋಷಕರು. ರೊಚ್ಚಿಗೆದ್ದಿದ್ದ ಆಂಟಿ ಅಂಡ್ ಗ್ಯಾಂಗ್ನಿಂದ ಯುವಕ ಹಾಗೂ ಪೋಷಕರ ಮೇಲೆ ಹಲ್ಲೆ, ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಡಿಸೆಂಬರ್ ತಿಂಗಳ ತೀವ್ರ ಚಳಿಯ ಜೊತೆಗೆ ದಟ್ಟವಾದ ಮಂಜು ಜನರ ನಿದ್ದೆ ಕೆಡಿಸುತ್ತಿದೆ. ಸಂಜೆ 6 ಗಂಟೆಯಿಂದಲೇ ತೀವ್ರ ಚಳಿ ಒಂದೆಡೆಯಾದರೆ ಬೆಳಗಿನ ಜಾವ ಆಗುತ್ತಿದ್ದಂತೆ ದಟ್ಟವಾದ ಮಂಜು ಕವಿಯುತ್ತಿದ್ದು, ಬೆಳಗ್ಗೆ 7:30 ಆದರೂ ಸಹ ದಟ್ಟವಾದ ಮಂಜು ವ್ಯಾಪಿಸುತ್ತಿರುವುದರಿಂದ ವಾಹನ ಸವಾರರು ಹರಸಾಹಸ ಪಡಬೇಕಿದೆ. ಎದುರುಗಡೆ ವಾಹನಗಳು ಕಾಣ್ತಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ. ಹಿಂಗಾರು ಮತ್ತು ಮುಂಗಾರಿನಲ್ಲಿ ಬಯಲುಸೀಮೆ ಪ್ರದೇಶದಲ್ಲೂ ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದು, ಡಿಸೆಂಬರ್ ತಿಂಗಳ ಆರಂಭದಿಂದ ಚಳಿಯ ತೀವ್ರತೆ ಹೆಚ್ಚಿದೆ. ರಾತ್ರಿಯಾಗುತ್ತಿದ್ದಂತೆ ತಾಪಮಾನ ತೀವ್ರ ಕುದಿಯುತ್ತಿದ್ದು, ಮಧ್ಯರಾತ್ರಿ 12 ಗಂಟೆ ನಂತರ 13ರಿಂದ 12 ಡಿಗ್ರಿ ಸೆಲ್ಸಿಯಸ್ಗೆ ಉಷ್ಣಾಂಶ ಕುಸಿದಿದ್ದು, ಬೆಳಗ್ಗೆ 5 ಗಂಟೆಯಿಂದಲೇ ಮಂಜು ಸುರಿಯಲು ಆರಂಭವಾಗುತ್ತಿದ್ದು, ಮಂಜು ದಟ್ಟವಾಗಿ ವ್ಯಾಪಿಸುತ್ತದೆ. ಅದು ಯಾವ ಮಟ್ಟಕ್ಕೆ ಅಂತೀರಾ? ಎದುರುಗಡೆ ಇರುವ ವ್ಯಕ್ತಿ ಕಾಣೋದಿಲ್ಲ. ನಗರದ ಹೊರವಲಯದಲ್ಲಂತೂ ಕೇಳೋದೇ ಬೇಡ, ಅಷ್ಟೊಂದು ಮಂಜು ಸುರಿಯುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಬಿಬಿ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 44ರ ಬೈಪಾಸ್ ರಸ್ತೆಯಲ್ಲಿ ವಾಹನಗಳು ಹಗಲಿನಲ್ಲೂ ಲೈಟ್ ಹಾಕಿಕೊಂಡು ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಏಕಮುಖ ರಸ್ತೆಯಲ್ಲಿ ಅಪಘಾತವಾಗುವ ಸಾಧ್ಯತೆಗಳು ಹೆಚ್ಚಿದೆ. ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ವ್ಯಾಪಕ ಮಂಜು ಸುರಿಯುತ್ತಿದ್ದ ಸಂದರ್ಭದಲ್ಲಿ ಎದುರುಗಡೆ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ಗೆ ಪ್ಯಾಸೆಂಜರ್ ತುಂಬಿದ ಕ್ರೂಸರ್ ಡಿಕ್ಕಿಯಾಗಿ 13 ಜನ ಸಾವನ್ನಪ್ಪಿದ್ರು. ವಾಹನ ಚಾಲಕರು ತುಂಬಾ ಜಾಗರೂಕತೆ ವಹಿಸುವುದು ಅವಶ್ಯಕ ಎನ್ನುತ್ತಾರೆ ಸಂಚಾರಿ ಪೊಲೀಸರು. ವಾಹನ ಪಾರ್ಕಿಂಗ್ ಲೈಟ್ ಅಥವಾ ಇಂಡಿಕೇಟರ್ಗಳನ್ನು ಬಳಸಿಕೊಂಡು ವಾಹನ ಚಲಾಯಿಸುವಂತೆ ಸಂಚಾರಿ ಪೊಲೀಸರು ಸಲಹೆ ಮಾಡಿದ್ದಾರೆ. ಡಿಸೆಂಬರ್ 15ನೇ ತಾರೀಕಿನವರೆಗೂ ಇದೇ ರೀತಿಯ ವಾತಾವರಣ ಇರಲಿದೆ ಎನ್ನಲಾಗುತ್ತಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸಮಯ ಸಾಧಿಸಿ ತಡರಾತ್ರಿಯಲ್ಲಿ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಇಬ್ಬರು ಕಳ್ಳರನ್ನ ತೋಟದ ಮಾಲೀಕ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ವ್ಯಾಪ್ತಿಯಲ್ಲಿ ನಡೆದಿದೆ. ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಯತ್ನಿಸಿ ರೈತರಿಗೆ ಸಿಕ್ಕಿ ಹಾಕಿಕೊಂಡ ಘಟನೆ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಚಕಡತ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ವರದಿಯಾಗಿದೆ. ರೈತರ ಹೊಲದ ಬಳಿ ಕೇಬಲ್ ಕದಿಯಲು ಯತ್ನಿಸುತ್ತಿದ್ದಾಗ ಇಬ್ಬರು ಕಳ್ಳರನ್ನು ರೈತರು ಗುರುತಿಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಮತ್ತು ಸುತ್ತಮುತ್ತ ಬೋರ್ವೆಲ್ ಕೇಬಲ್ ಕಳ್ಳತನದ ಹಲವಾರು ಪ್ರಕರಣಗಳು ವರದಿಯಾಗಿರುವುದರಿಂದ ರೈತರು ಜಾಗರೂಕರಾಗಿದ್ರು. ಈ ಸಮಯದಲ್ಲಿ ಹೊಲದ ಬಳಿ ಇಬ್ಬರು ವ್ಯಕ್ತಿಗಳು ಕೇಬಲ್ ಕದಿಯಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸಿ ತಕ್ಷಣ ಅವರನ್ನು ಹಿಡಿದು ಸ್ಥಳೀಯ ನಿವಾಸಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಮ್ಮದು ಗುಡಿಬಂಡೆ ತಾಲೂಕು ಚೋಟ ತಿಮ್ಮನಹಳ್ಳಿ. ನಮ್ಮ ಊರ ಹತ್ರ ಹೆಸರು ಲಕ್ಷ್ಮೀ ನರಸಪ್ಪ ಅಂತ. ನಮ್ಮ ಹೊಲ ಇರೋದು ಅಲ್ಲಿ ಟವರ್ ಹತ್ರ, ಸ್ವಲ್ಪ ಊರ ಆಚೆ ಕಡೆ. ದೇವರು ರಾತ್ರಿ 3 ವರ್ಷದಿಂದ ಈ ಕಾಟೆ ಕೊಟ್ಟು ನಾವು ಊರೇ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಹುಡ್ಕೊಳ್ಳೋಣ ಸುಮ್ಮನೆ ಎಂಥ ಕೆಲಸ ಮಾಡಿದರೆ ಜಾಸ್ತಿ ದರೋಡೆ ಅಂದರೆ ಲಾಸ್ಟಿಗೆ ನಾವೆಲ್ಲ ನೋಡಿ ಎಲ್ಲ ಫೋಟೋ ಹಾಕಿದ್ದೀನಿ. ಅಲ್ಲಿ ಮನೆಗೆ ಇಕ್ಕಿರೋದು ಒಂದು ಕೇಸು, ಇನ್ನೊಂದು ಕೇಸು ನೆನ್ನೆ ರಾತ್ರಿ ಎಲ್ಲ ಅದು ಅಲ್ಲೇ ಬಿಟ್ಬಿಟ್ಟು ನಾನು ಓದೋಷ್ಟೊತ್ತಿಗೆ ಅವನು ಒಂದು ಕಲ್ಲು ತಗೊಂಡು ರಾತ್ರಿನ ಸಾಯಿಸಿಬಿಡ್ತಾ ಅಂತ. ಇನ್ನೂ ಇಬ್ಬರು ಯಾರು ಬೇರೆಯವರು ಬಂದಿದ್ದಾರೆ. 4 ಜನ ಇರೋದು ಅವರು. ಒಟ್ಟು 4 ಜನ ನಮ್ಮ ಹೊಲದ ಹತ್ರಕ್ಕೆ ಬಂದಿರೋದು. 1 ಮೀಟ್ರ್ ಇದ್ರೂ ಬಿಡಲ್ಲ. ಅವ್ನು ದಾವಿ ಪಕ್ಕನಾಗ ಯಾರಾದ್ರೂ ಕಾಣಿಸ್ಲಿ
ಯಾರ್ದು ಕಾಣಿಸ್ಲಿ ಮಾಯ ಆಗ್ಬಿಡ್ತಾನೆ ಕತ್ತರಿಸ್ಕೊಂಡು ಎಲ್ಲ ಲಗೇಜ್ ಹಾಕೊಂಡು ಟಾಟಾ ಎಸ್ಗೆ ಮಾಹಿತಿ ಪಡೆದ ಪೆರೇಸಂದ್ರ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ನಂತರ ಅವರನ್ನು ಮುಂದಿನ ಕಾನೂನು ಕ್ರಮಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೇಸಂದ್ರ ಪೊಲೀಸ್ ಠಾಣೆಯ ವಶಕ್ಕೆ ನೀಡಿದ್ದಾರೆ. ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಆರೋಪಿಗಳು ಈ ಪ್ರದೇಶದ ಇತರ ಬೋರ್ವೆಲ್ ಕೇಬಲ್ ಕಳ್ಳತನ ಪ್ರಕರಣಗಳೊಂದಿಗೆ ಸಂಬಂಧ ಹೊಂದಿದ್ದಾರೆಯೇ ಎಂದು ಪರಿಶೀಲಿಸುತ್ತಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ವೈನ್ ಶಾಪ್ ಒಂದರಲ್ಲಿ ಭಾನುವಾರ ತಡರಾತ್ರಿ ಬಾಗಿಲು ಮುರಿದು ಒಳಗೆ ನುಗ್ಗಿದ ಕಳ್ಳರು ನಗದು ಹಣ ಸೇರಿದಂತೆ 1,20,000 ಮೌಲ್ಯದ ಮದ್ಯದ ಬಾಟಲಿಗಳ ಜೊತೆಗೆ ಸಿಸಿ ಕ್ಯಾಮೆರಾ, ಡಿವಿಆರ್ ಸಮೇತ ಹೊತ್ತೊಯ್ದು 1 ತಿಂಗಳಲ್ಲಿ 2 ಬಾರಿ ಕಳ್ಳತನ ನಡೆದಿದೆ. ಗುಡಿಬಂಡೆ ದೇವರಾಜ್ ವೈನ್ ಶಾಪ್ ಒಂದರಲ್ಲಿ ಒಂದೇ ತಿಂಗಳಲ್ಲಿ 2 ಬಾರಿ ಕಳ್ಳತನವಾಗಿದೆ. ಭಾನುವಾರ ತಡರಾತ್ರಿ ಬಾಗಿಲು ಮುರಿದು ನಗದು ಹಣ ಸೇರಿದಂತೆ 1.20 ಲಕ್ಷ ಮೌಲ್ಯದ ಮದ್ಯದ ಜೊತೆಯಲ್ಲಿ ಸಿಸಿ ಕ್ಯಾಮೆರಾ, ಡಿವಿಆರ್ ಸಮೇತ ಕಳ್ಳರು ಎತ್ತೊಯ್ದಿದ್ದಾರೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ಇದೇ ಬಾರ್ನಲ್ಲಿ ಕಳ್ಳತನ ಮಾಡಿದ್ರು. ಕಳ್ಳತನ ಮಾಡಿದ್ದ ಕಳ್ಳ ಸಿಕ್ಕಿಬಿದ್ದು ಜೈಲಿಗೆ ಹೋಗಿ ಬೈಲ್ ಮೇಲೆ ಹೊರಗೆ ಬಂದಿದ್ದಾನೆ. ಈಗ ಮತ್ತೆ ಇದೇ ದೇವರಾಜ್ ವೈನ್ಸ್ನಲ್ಲಿ 2ನೇ ಬಾರಿಗೆ ಭಾನುವಾರ ರಾತ್ರಿ ಕಳ್ಳತನವಾಗಿದೆ. ಬಾರ್ನ ಗೋಡನ್ ಬಾಗಿಲು ಮುರಿದು ನುಗ್ಗಿದ ಚಾಲಾಕಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿ ಬಾರ್ ಕೌಂಟರ್ನಲ್ಲಿದ್ದ ಸುಮಾರು 10,000ಕ್ಕೂ ಹೆಚ್ಚು ನಗದು ಹಣ ಹಾಗೂ 1.10 ಲಕ್ಷ ರೂಪಾಯಿ ಮೌಲ್ಯದ ಮದ್ಯದ ಬಾಟಲ್ಗಳು ಜೊತೆಗೆ ಸಿಸಿಟಿವಿ, ಡಿವಿಆರ್ ಅನ್ನು ಸಹ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ 6 ಗಂಟೆಯಲ್ಲಿ ನೋಡ್ಕೊಂಡ್ವಿ. ನೈಟ್ 10 ಗಂಟೆ 10:05 ಅಪ್ರಾಕ್ಸಿಮೇಟ್ ಒಂದು 10 ನಿಮಿಷ ಒಳಗಡೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ. ಬೆಳಗ್ಗೆ 6 ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು. ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು. ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ. ಬಂದು ನೋಡೋ ಅಷ್ಟೊತ್ತಿಗೆ ಡೋರೆಲ್ಲ ಮುರಿದಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಇದು ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ. ಫುಲ್ ಬಾಟ್ಲಿಲ್ಲ, ಸುಮಾರು ಒಂದು ಎಲ್ಲ ಕಾಸ್ಟ್ಲಿ ಡ್ರಿಂಕ್ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಎತ್ಕೊಂಡೋಗಿದ್ದಾರೆ. ಅದರ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತುಬಿಟ್ಟು ಕ್ಯಾಶ್ ತೊಗೊಂಡೋಗಿರ್ತಾರೆ. ಸುಮಾರು ಒಂದು 40ವರೆಗೂ ಫುಲ್ ಬಾಟ್ಲ್ ತೊಗೊಂಡೋಗಿರ್ತಾರೆ, ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು. ಅದ್ರ ಚಿಕ್ಕ ಐಟಮ್ ಎಲ್ಲ ಒಂದು 3-4 ಕೇಸ್ ತೊಗೊಂಡೋಗಿದ್ದಾರೆ. ಒಂದು 10,000ವರೆಗೂ 10ರಿಂದ 20,000 ಕ್ಯಾಶ್ ಇತ್ತು. ಇಷ್ಟೆಲ್ಲ ಹೋಗಿದೆ. ಎಲ್ಲ ಅಪ್ರಾಕ್ಸಿಮೇಟ್ 1 ಲಕ್ಷದಿಂದ 120-130ವರೆಗೂ ನಷ್ಟ ಆಗಿದೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆರಳಚ್ಚು ತಜ್ಞರು, ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಂಟಿಯೊಂದಿಗಿನ ಮಗನ ಅಕ್ರಮ ಸಂಬಂಧಕ್ಕೆ ಹೆತ್ತವರು ಬ್ರೇಕ್ ಹಾಕಿದ್ದರಿಂದ ರೊಚ್ಚಿಗೆದ್ದಿದ್ದ ಆಂಟಿ ಅಂಡ್ ಗ್ಯಾಂಗ್ ಮಗ ಮತ್ತು ತಂದೆ ಮೇಲೆ ಮಾರಕ ಅಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಸ್ನೇಹಿತನೊಬ್ಬನಿಂದ ಆಂಟಿಯೊಬ್ಬಳು ಪರಿಚಯವಾಗಿದ್ಲು. ಹಾಗೆ 38ರ ಹೆಣ್ಣು. ಈತ ಈಗಿನ್ನು 25ರ ಪ್ರಾಯದ ಹುಡುಗ. 4 ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತು. ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಎತ್ತವರು ಬ್ರೇಕ್ ಹಾಕಿದ್ದರು. ಇದರಿಂದ ರೊಚ್ಚಿಗೆದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮತ್ತು ಆತನ ತಂದೆ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ಡಿಸೆಂಬರ್ 13ರ ಮಧ್ಯಾಹ್ನ 4 ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು, ಇದೇ ಗ್ರಾಮದ 25 ವರ್ಷದ ಕಾರ್ತಿಕ್
ಮತ್ತು ಆತನ ತಂದೆ 53 ವರ್ಷದ ಮಧುಸೂದನ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ನೆಲಮಂಗಲದ ಅರಿಶಿನಕುಂಟೆ ನಿವಾಸಿ ದೀಪಾ ಮತ್ತು 4 ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ನಂಬಿಕೆಯಿಂದ ಬದುಕಿರುವವರೆಗೂ ಸಮಾಜಮುಖಿ ಸೇವೆ ನಿರಂತರವಾಗಿ ಮುಂದುವರಿಯಬೇಕು. ಜನರಿಗೆ ಉಪಕಾರ ಮಾಡುವುದೇ ನಿಜವಾದ ಸಂಪತ್ತು. ಇಂದಿನ ಅನ್ನ ಸಂತರ್ಪಣೆ ಸಮಯದಲ್ಲಿ 1000ಕ್ಕೂ ಹೆಚ್ಚು ರೈತರು, ಬಡ ಕೂಲಿ ಕಾರ್ಮಿಕರು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಯಿಂದ ತೆರಳಿದ ದೃಶ್ಯ ಕಂಡಾಗ ಜೀವನ ಸಾರ್ಥಕವಾಗಿದೆ ಎಂದು ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷ ಯಲುವಳ್ಳಿ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ ಸಮೀಪದ ತಾತ್ಕಾಲಿಕ ಹೂವಿನ ಮಾರುಕಟ್ಟೆಗೆ ಆಗಮಿಸುವ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಪ್ರತಿ ಸೋಮವಾರ ಬೆಳಿಗ್ಗೆ ಉಚಿತ ಉಪಹಾರ ವಿತರಣಾ ಕಾರ್ಯಕ್ರಮಕ್ಕೆ ಯಲುವಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಯಲುವಳ್ಳಿ ರಮೇಶ್, ಈಗಾಗಲೇ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದ 1.5 ವರ್ಷಗಳಿಂದ ಪ್ರತಿ ಬುಧವಾರ ಹಾಗೂ ಶನಿವಾರ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೆಯುತ್ತಿದೆ. ಕ್ಯಾಂಪಸ್ನಲ್ಲಿ ಹೂವಿನ ಮಾರುಕಟ್ಟೆಗೆ ದೂರದ ಗ್ರಾಮಗಳಿಂದ ಬರುವ ರೈತರು ಹಾಗೂ ಬಡ ಕೂಲಿ ಕಾರ್ಮಿಕರು ಬೆಳಿಗ್ಗೆ ಆಹಾರವಿಲ್ಲದೆ ಆಗಮಿಸುವುದು ಸಾಮಾನ್ಯ. ಅಂತಹವರಿಗೆ ಕನಿಷ್ಠ 1 ಹೊತ್ತು ಸಮರ್ಪಕ ಆಹಾರ ಒದಗಿಸುವ ಉದ್ದೇಶದಿಂದ ಈ ಸೇವೆಯನ್ನು ಆರಂಭಿಸಲಾಗಿದೆ. ತನ್ನ ಸಾಮರ್ಥ್ಯದೊಳಗೆ ಸಮಾಜಕ್ಕೆ ಉಪಯುಕ್ತವಾಗುವ ಸೇವೆ ಸಲ್ಲಿಸುವುದೇ ತನ್ನ ಧ್ಯೇಯವಾಗಿದ್ದು, ಮಾನವ ಸೇವೆಯೇ ಮಾಧವ ಸೇವೆ ಎಂಬ ತತ್ವದಡಿ ಈ ಕಾರ್ಯ ಮುಂದುವರಿಯಲಿದೆ ಎಂದು ಹೇಳಿದರು. ಕಳೆದ 1.5 ವರ್ಷದಿಂದ ನಾನು ಚಿಕ್ಕಬಳ್ಳಾಪುರದ ತರಕಾರಿ ಮಾರುಕಟ್ಟೆಯಲ್ಲಿ ಎಪಿಎಂಸಿಯಲ್ಲಿ ಕಳೆದ 1.5 ವರ್ಷದಿಂದ ಬುಧವಾರ ಮತ್ತು ಶನಿವಾರ ಸತತವಾಗಿ ಅನ್ನದಾನ ಶಿಬಿರಗಳನ್ನ ಏರ್ಪಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೆ. ಹೂವಿನ ಮಾರ್ಕೆಟ್ಗೆ ಬಾಗೇಪಲ್ಲಿಯಿಂದ, ಗುಡಿಬಂಡೆಯಿಂದ, ಪೆರೇಸಂದ್ರ, ಮಂಡಿಕಲ್ಲು, ದಿಬ್ಬೂರು, ಕಾಡುದಿಬ್ಬೂರು, ಈ ಥರ ತಾಲೂಕಿನ ಮೂಲೆಯಿಂದ ಬೆಳಗ್ಗೆ 5:30 ಎದ್ದು ಮೋಟರ್ ಬೈಕ್ಗಳಲ್ಲಿ ಹೂವಿನ ಮೂಟೆಗಳು ಕಟ್ಕೊಂಡು ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ. ಅವರು ಕೆಲವು ಸಾರಿ ಏನು ಊಟ ತಿಂಡಿ ಇಲ್ಲದೇನೆ ಅಲ್ಲಿ ಸರಿಯಾದ ತಿಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಊಟ ಇಲ್ಲದೆ ಅವರು ವಾಪಸ್ ಹೋಗುವಂಥ ಪರಿಸ್ಥಿತಿ ಇದೆ. ನೀವು ಹೂವಿನ ಮಾರ್ಕೆಟಲ್ಲಿ ಯಾಕೆ ಕೊಡಬಾರ್ದು, ಸ್ವಲ್ಪ ಅನ್ನದಾನ ಯಾಕೆ ಮಾಡಿ, ದಯವಿಟ್ಟು ಮಾಡಿ ಅಂತ ಭಾಳ ಜನ ರೈತರು ನಂಗೆ ಫೋನ್ ಮಾಡಿದ್ರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಗೆ ಬೆಂಗಳೂರಿನ ತ್ಯಾಜ್ಯ ನೀರು ಕೆರೆಗಳಿಗೆ ತುಂಬಿಸುವ ಯೋಜನೆ ಸರ್ಕಾರಗಳು ಮಾಡಿದ್ದು, ಕೊಳಚೆ ನೀರಿನ ಬದಲು ಎತ್ತಿನಹೊಳೆ ಹಾಗೂ ಕೃಷ್ಣಾ ನದಿ ನೀರು ಹರಿಸಿ ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಹಾಗೂ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮಾಲೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರಿನ ಬದಲು ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಲು ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಹಾಗೂ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮಾಲೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರೂಪಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ, ಜಿಲ್ಲೆಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಲು ವಿಫಲರಾಗಿದ್ದಾರೆ. ಯಾವ ಸರ್ಕಾರ ಬಂದರೂ, ಯಾವ ರಾಜಕಾರಣಿ ಬಂದರೂ ಕೇವಲ ಆಶ್ವಾಸನೆಯಾಗಿಯೇ ಉಳಿದಿದೆ. ಕೂಗಳತೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿ ನೀರು ಹರಿಯುತ್ತಿದೆ. ಸರ್ಕಾರ ಹಾಗೂ ಜಿಲ್ಲೆಯ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಕೃಷ್ಣಾ ನದಿ ನೀರು ಜಿಲ್ಲೆಗೆ ಬರುತ್ತಿತ್ತು. ಎತ್ತಿನ ಒಳಗೆ ಸಾವಿರಾರು ಕೋಟಿ ರು ಖರ್ಚು ಮಾಡಿದ್ರೂ ಸಹ ಜಿಲ್ಲೆಗೆ ನೀರು ಬಂದಿಲ್ಲ. ಈಗಿರುವ ಕೆಸಿ ವ್ಯಾಲಿ ನೀರು 3ನೇ ಹಂತ ಶುದ್ಧೀಕರಣಗೊಳಿಸಬೇಕು, ಕೃಷ್ಣಾ ನದಿ ಜಿಲ್ಲೆಗೆ ಹರಿಸಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಲಾಗುತ್ತಿದೆ. ಕೂಡಲೇ ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಹೋದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ, ಕೆಆರ್ಎಸ್ನ ರವಿಕೃಷ್ಣ ರೆಡ್ಡಿ, ಆಂಜನೇಯ ರೆಡ್ಡಿ, ಶಿವರಾಜ್ ಗೌಡ, ನಾಗೇಶ್, ಕಾರ್ಯದರ್ಶಿ ಉಮೇಶ್ ಗೌಡ, ಪರಮೇಶ್, ರಮೇಶ್, ಜಗದೀಶ್ ಗೌಡ, ಜಯಂತ್, ಸೋಮಶೇಖರ್, ಚಾಕನಹಳ್ಳಿ, ನಾಗರಾಜ್, ಆಟೋ ಶ್ರೀನಿವಾಸ್ ಸೇರಿದಂತೆ ಹಲವಾರು ರೈತ ಪರ, ದಲಿತ ಪರ, ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು.
ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಮಟ್ಟದಲ್ಲದಿನ್ನೆ ಗ್ರಾಮ ಸರ್ವೆ ನಂಬರ್ 21ರಲ್ಲಿ 1.26 ಗುಂಟೆ ಜಮೀನಿನಲ್ಲಿ 50 ವರ್ಷದಿಂದ ಅನುಭವದ ಜಮೀನನ್ನ సోమవాರ పోలీసుల బందోబస్తుನಲ್ಲಿ జమీనిನ అಳತೆ ಮಾಡಿದ್ರು. మేమున్నది అది చేసుకొని వచ్చిండాక కోర్టు ఉంది, కచేరీ ఉంటే సాధించుకుంటారు, లేకుంటే పోతారు. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಮಟ್ಟದಲ್ಲದಿನ್ನೆ ಗ್ರಾಮದ ಸರ್ವೆ ನಂಬರಿನ 21ರಲ್ಲಿ 1.26 ಗುಂಟೆ ಜಮೀನಿನಲ್ಲಿ 50 ವರ್ಷಗಳಿಂದ ಬಾಗೇಪಲ್ಲಿ ಪಟ್ಟಣದ ರೈತ ಎ ಚಾಂದ್ ಬಾಷಾ ಅನುಭವದಲ್ಲಿದ್ದು 1 ತಿಂಗಳ ಹಿಂದೆ ಪೋಡಿ ಮಾಡಲು ಅರ್ಜಿ ಸಲ್ಲಿಸಿದ್ದಾರೆ. ಡಿಸೆಂಬರ್ 5ರ ಮಧ್ಯಾಹ್ನ 12 ಗಂಟೆಗೆ ಜಮೀನನ್ನು ಸರ್ವೆ ಮಾಡಲು ಭೂಮಾಪನ ಅಧಿಕಾರಿಗಳು ಆಗಮಿಸಿದ ವೇಳೆ ರಿಯಲ್ ಎಸ್ಟೇಟ್ನ ಕೆವಿ ರಮೇಶ್ ಎಂಬುವರು ನಮಗೆ ಸರ್ವೆ ಮಾಡಲು ನೋಟಿಸ್ ನೀಡಿಲ್ಲ ಎಂದು ಹೇಳಿ ನಮಗೆ ನೋಟಿಸ್ ನೀಡಿ ಎಂದು ಹೇಳಿ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಇದರಿಂದ ಸರ್ವೆ ಅಧಿಕಾರಿಗಳು ವಾಪಸ್ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಸೋಮವಾರ ದಿನ ಭೂಮಾಪನ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ರೈತ ಎ ಚಾಂದ್ ಬಾಷಾ ರವರ ಜಮೀನನ್ನು ಅಳತೆ ಮಾಡಿದ್ದಾರೆ. ನಮ್ಮ ಜಮೀನಿನಲ್ಲಿ ಅಲಸಂದೆ ಅವರೆಕಾಯಿ ಬೆಳೆದಿದ್ರೆ ಟ್ರಾಕ್ಟರ್ನಲ್ಲಿ ನಾಶಪಡಿಸಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಸಲಾಗಿದೆ. ನಮ್ಮ ಅನುಭವದ ಜಮೀನು ನಮಗೆ ಸಿಗಲು ನ್ಯಾಯ ಸಿಗಬೇಕು ಎಂದು ರೈತ ಸಂಬಂಧಿ ತಿಳಿಸಿದ್ದಾರೆ. ಅದರಲ್ಲಿ ಇವರು ಸುಮಾರು 50 ವರ್ಷದಿಂದ ಸ್ವಾಧೀನ ಅನುಭವದಲ್ಲಿ ಇರೋದು. ಇದರಲ್ಲಿ ರಮೇಶ್ ರವರು ಎಲ್ಲ ಅದರಲ್ಲಿ ಒಂದು 20 ಎಕರೆ ಜಮೀನು ಪಾಣಿ ಮೊಟೇಷನ್ ಮಾಡ್ಕೊಂಡಿದ್ದಾರೆ. ಈಗ 1 ವರ್ಷದ ಮೊದಲು ಸರ್ವೆ ಮಾಡಿಸುವಾಗ ಗಲಾಟೆ ಆಗಿದ್ದು, ಗಲಾಟೆಗಳು ನಡೆದಿದ್ದು. ಇದರ ಬಗ್ಗೆ ಚಾಂದ್ ಬಾಷಾರವರು DTL ಕೋರ್ಟ್ನಲ್ಲಿ DC ಆಫೀಸ್ನಲ್ಲಿ ಹಾಕಿದ್ದರು. ಅದರಲ್ಲಿ ಎಲ್ಲ ವಜಾ ಆಗಿದೆ. ಅದರ ಪಕ್ಕದಲ್ಲಿ ಇರುವಂಥದ್ದು ಶಿವಕುಮಾರ್ ಅವರ ಮಕ್ಕಳದ್ದು ಜಮೀನು ಸಹ ಅದಕ್ಕೆ ಸೇರ್ಪಡೆ ಆಗಿದೆ. ಅದು ಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ ಅವ್ರಿಗೆ ಸರ್ಕಾರದಿಂದ ಬರುವ ಪರಿಹಾರವೂ ಸಿಗ್ತಾ ಇಲ್ಲ. ಅವರು ಮಾರಾಟ ಮಾಡೋದು ಹೋಗೋದಕ್ಕೂ ಆಗ್ತಾ ಇಲ್ಲ. ಅವ್ರಿಗೆ ಈ ನಾನಾ ರೀತಿಯಲ್ಲಿ ತೊಂದರೆ ಆಗಿರೋದ್ರಿಂದ ಅವರು ಮೊನ್ನೆ ಪ್ರತಿಭಟನೆ ಮಾಡೋಕ್ಕೆ ಪ್ರಯತ್ನ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಅರ್ಜಿ ಹಾಕಿದವರಿಗೆ ಪೌತಿ ಖಾತೆ ಮಾಡಿಕೊಡಿ. ಬೇರೆ ತಾಲೂಕಿಗೆ ಹೋಲಿಸಿದ್ರೆ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಆಗಬೇಕು. ಜನರ ಸೇವೆಗೆ ಧಕ್ಕೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು. ಎಲ್ಲ ತಾಲೂಕುಗಳಿಗೂ ಮಾದರಿಯಾಗಬೇಕು ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಕಂದಾಯ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಶಾಸಕ KH ಪುಟ್ಟಸ್ವಾಮಿ ಗೌಡ ಅಧ್ಯಕ್ಷತೆಯಲ್ಲಿ ಈ ಪೌತಿ ಖಾತೆ ಹಾಗೂ ಪಿಂಚಣಿ ಆಂದೋಲನವನ್ನು ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ತೊಂಡೇಬಾವಿ ರೈಲ್ವೆ ನಿಲ್ದಾಣದ ಬಳಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮವನ್ನು ಶಾಸಕ KH ಪುಟ್ಟಸ್ವಾಮಿ ಗೌಡ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ತಾಲೂಕಿನಲ್ಲಿ ಪೌತಿ ಖಾತೆಗೆ 30,000 ಅರ್ಜಿಗಳಿವೆ. ಇವು ಬಹಳ ಮುಖ್ಯವಾಗಿದೆ. ಖಾತೆ ನಿಮ್ಮ ಹೆಸರಿಗೆ ಇಲ್ಲವಾದರೆ ಬಹಳ ಕಷ್ಟವಾಗುತ್ತದೆ. ಯಾವುದೇ ರೀತಿಯ ಲೋನ್ ಮತ್ತು ಮಾರಾಟ ಮಾಡುವ ವೇಳೆ ವಿಳಂಬವಾಗುತ್ತದೆ. ನಿಮ್ಮದೇ ಆದ ಹಕ್ಕು ಇರುವುದಿಲ್ಲ. ಸಂಬಂಧಪಟ್ಟ ದಾಖಲೆಯನ್ನ ಒದಗಿಸಿಕೊಟ್ರೆ 20 ದಿನದ ಒಳಗೆ ಪೌತಿ ಖಾತೆ ಮಾಡಿಕೊಡಲಾಗುವುದು. ನ್ಯಾಯಬದ್ಧವಾಗಿದ್ದರೂ ಕೂಡ ಕೆಲಸಗಳು ಆಗಲಿಲ್ಲವೆಂದರೆ ನೇರವಾಗಿ ನಮ್ಮ ಕಚೇರಿಗೆ ಅರ್ಜಿಯನ್ನ ಸಾರ್ವಜನಿಕರು ತಂದುಕೊಡಿ. ಪಟ್ಟಿ ಮಾಡಿಕೊಟ್ಟು ವಿಚಾರಣೆ ಮಾಡಿ ಆದಷ್ಟು ಬೇಗ ಖಾತೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸುತ್ತೇವೆ ಎಂದು ತಿಳಿಸಿದರು. ಯಾರ್ಯಾರಿಗೆ ಪೌತಿ ಖಾತೆಗಳು ಬೇಕಾಗಿದೆಯೋ, ಯಾರು ಹಿರಿಯರು ತೀರ್ಕೊಂಡು ಯಾರಿಗೆ ಖಾತೆಗಳ ಬದಲಾವಣೆ ಆಗಿಲ್ವೋ ಅಂತ ಖಾತೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ಆದಷ್ಟು ಜಾಸ್ತಿ ಇದೆ ನಮ್ಮ ತಾಲೂಕಿನಲ್ಲಿ. ಆದಷ್ಟು ಬೇಗ ಪೌತಿ ಖಾತೆಗಳು ಮಾಡಿಕೊಡ್ಬೇಕು ಅನ್ನೋ ಒಂದು ಸೂಚನೆಯನ್ನ ತಾಲೂಕು ಬೇರೆ ಕಡೆ ಬೇಕಾದ್ರೆ ಎಲ್ಲರೂ ಹೋಗಿ ಆದಷ್ಟು ಅದಕ್ಕೋಸ್ಕರ ಸಣ್ಣ ಪುಟ್ಟ ಅಂಟದ ತಗರಲಿದೆ ಅಂತ ಅಂದ್ಬಿಟ್ಟು ಅದನ್ನೇ ಒಂದು ಇದ್ರ ಕಾರಣ ಇಟ್ಕೊಂಡು ಅದು ಲೇಟ್ ಆಗೋದು ಬೇಡ, ನೆನೆ ಗುದಿಗೆ ಬೀಳೋದು ಬೇಡ. ಎಷ್ಟೆಷ್ಟು ಬರ್ತದೋ ಅಷ್ಟು ಖಾತೆಗಳನ್ನ ನೀವು ಪೌತಿ ಖಾತೆಗಳನ್ನ. ಇನ್ನು ಇದೇ ವೇಳೆ ಸುಮಾರು 20 ಜನ ಫಲಾನುಭವಿಗಳಿಗೆ ಪಿಂಚಣಿ ಪತ್ರ ಮತ್ತು 27 ಮಂದಿಗೆ ಪೌತಿ ಖಾತೆ ವಿತರಣೆ ಮಾಡಿ ಹಲವು ಅರ್ಜಿಯನ್ನ ಸ್ವೀಕರಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅರವಿಂದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ, ಉಪಾಧ್ಯಕ್ಷ ಜಯಚಂದ್ರ ರೆಡ್ಡಿ, ಮಾಜಿ ಅಧ್ಯಕ್ಷರಾದ ಕಾಂತರಾಜು, ರಘು ಹನುಮಾನ್, ಪ್ರಭಾಕರ್ ರೆಡ್ಡಿ, PDO ಪೃಥ್ವಿಬಾ, ಜಯಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ತಾಲೂಕು ಆಡಳಿತ ಸರ್ಕಾರಿ ಭೂಮಿಯನ್ನ ಖಾಸಗಿಯವರಿಗೆ ಖಾತೆ ಮಾಡಿ ದಲಿತ ವಿರೋಧಿ ನೀತಿಯನ್ನ ಅನುಭವಿಸುತ್ತಿದ್ದು, ಜಾತಿ ಪ್ರಮಾಣ ಪತ್ರ ಹಾಗೂ ಹಕ್ಕು ಪತ್ರಗಳನ್ನು ವಿತರಣೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಲೂರು ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಸಮುದಾಯದ ವಿವಿಧ ಸಮಸ್ಯೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಎಂವಿ ರೂಪಾ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ, ತಾಲೂಕು ಆಡಳಿತ ದಲಿತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದ್ದು, ಸರ್ಕಾರಿ ಜಮೀನುಗಳನ್ನು ಉಳ್ಳವರಿಗೆ ಪರಭಾರೆ ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ. 94 ಸಿಸಿ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದರೂ ಸಹ ಹಕ್ಕುಪತ್ರಗಳನ್ನು ವಿತರಿಸದೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕಸಬಾ ಹೋಬಳಿ ಮಿಂಡಹಳ್ಳಿ ಸರ್ವೆ ನಂಬರ್ 1ರ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಹಕ್ಕುಪತ್ರಗಳನ್ನು ನೀಡಿ ಈ ಖಾತೆಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಕ್ರಮ ಈ ಖಾತೆಗಳನ್ನು ಮಾಡುತ್ತಿದೆ. ತಾಲೂಕಿನಲ್ಲಿ ಇರುವ ಚೆನ್ನದಾಸರಿ, ಹಕ್ಕಿ ಪಿಕ್ಕಿ, ಸೋಲಿಗ, ಸಿದ್ದಿ ಖ್ಯಾತ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದೆ ಇರುವುದರಿಂದ ಆ ಸಮುದಾಯಗಳ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿದ್ದು, ಈ ಕೂಡಲೇ ಆ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು ಎಂದು ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಡಿಎನ್ ನಾರಾಯಣಸ್ವಾಮಿ, ನೀಲಕಂಠ, ಅಗ್ರಹಾರ ಶ್ಯಾಮಣ್ಣ, ತಿರುಮಳೇಶ್, ಅಮರೇಶ್, ಯಶವಂತಪುರ, ಮುನಿರಾಜಪ್ಪ, ಮಂಜುನಾಥ್ ನಾಯ್ಡು, ಎಎಸ್ ನಾರಾಯಣಸ್ವಾಮಿ, ಎಚ್ವೈ ವೆಂಕಟೇಶಪ್ಪ, ಶಂಕರ, ವೆಂಕಟೇಶಪ್ಪ, ಬಿಂಗಿಪುರ, ವೆಂಕಟೇಶ್ ಇನ್ನಿತರರು ಇದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ರಾಜ್ಯದಲ್ಲಿ ಪರ್ಯಾಯ ರಾಜಕಾರಣಕ್ಕೆ ದುಡಿಯುವ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ಒತ್ತಾಯಿಸಿ ಡಿಸೆಂಬರ್ 21ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಿಪಿಐ ಪಕ್ಷದಿಂದ ಜನಧನಿ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ತಿಳಿಸಿದರು. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳಲ್ಲಿ ಹಮ್ಮಿಕೊಂಡಿರುವ ಪ್ರಚಾರ ಆಂದೋಲನಕ್ಕೆ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಚಾಲನೆ ನೀಡಿ ಮಾತನಾಡಿ, ಕೇಂದ್ರ ಸರ್ಕಾರ ಚಳಿಗಾಲದ ಅಧಿವೇಶನ ಆರಂಭಿಸಿದೆ. ಜನರ ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡುವ ಚರ್ಚೆಗಳು ಹೊರತುಪಡಿಸಿ ವಂದೇ ಮಾತರಂನ ಬಗ್ಗೆ ಚರ್ಚೆ ಮಾಡಿ ಕಾಲಹರಣ ಮಾಡಲಾಗಿದೆ. ಕೇವಲ ಕಾರ್ಪೊರೇಟ್ ಕಂಪನಿಗಳ ಏಜೆಂಟರಂತೆ ವರ್ತಿಸಲಾಗಿದೆ. ಉದ್ಯೋಗಾವಕಾಶಗಳು ಸೃಷ್ಟಿ ಮಾಡಿಲ್ಲ. ಸರ್ಕಾರದ ಕಂಪನಿಗಳನ್ನು ಖಾಸಗೀಕರಣ ಮಾಡಿ ನಿರುದ್ಯೋಗಗಳನ್ನಾಗಿ ಮಾಡಿದೆ. ಇದರಿಂದ ಲಕ್ಷಾಂತರ ಮಂದಿ ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಸೋಲಾರ್ ಎನರ್ಜಿಗೋಸ್ಕರ ಸೋಲಾರ್ ವಿದ್ಯುತ್ ಅನ್ನು ತಯಾರು ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಎಂಎಲ್ಎ ಯಾವ ಸರ್ಕಾರಿ ಮೂಲಗಳಿದೆಯೋ, ಬೆಟ್ಟ ಗುಡ್ಡಗಳಿದೆಯೋ ಅವನ್ನೆಲ್ಲ ಕೂಡ ಇವತ್ತು ಸೋಲಾರ್ ಫಾರ್ಮ್ ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಬೆಸ್ಕಾಂ ಆಫೀಸ್ಗಳಿದೆ, ಆ ಬೆಸ್ಕಾಂ ಎಲ್ಲ ಕೂಡ ಪ್ರೈವೇಟೀಕರಣ ಮಾಡ್ತಾರೆ. ಆಗ ಪ್ರೈವೇಟೀಕರಣ ಮಾಡಿ ವಿದ್ಯುತ್ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ತಾರೆ. ಯಾರಿಗೆ ಹಣ ಇದ್ರೆ ಅವರು ಮಾತ್ರ ವಿದ್ಯುತ್ ಸಿಗುತ್ತೆ. ಬಡವರು, ಮಧ್ಯಮ ವರ್ಗದ ಜನ ಏನಾಗಬೇಕು ಅಂತಕ್ಕಂಥದ್ದನ್ನು ಸಿಪಿಎಂ ಪಕ್ಷ ಕೇಳ್ತಾ ಇರೋದು. ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ಪರ್ಯಾಯ ರಾಜಕಾರಣಕ್ಕೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಸಿಪಿಎಂ ನವೆಂಬರ್ 1ರಿಂದ ಡಿಸೆಂಬರ್ 20ರವರೆಗೂ ಮುಖಂಡರು ಮನೆ ಮನೆಗೆ ಭೇಟಿ ಮಾಡಿ ಜನರ ಸಹಿ ಸಂಗ್ರಹ ಮಾಡಲಾಗಿದೆ. ಜನಧನಿ ರ್ಯಾಲಿಯಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 5,000 ಮಂದಿ ಜನರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಬಿಳ್ಳೂರು ನಾಗರಾಜ್, ತಾಲೂಕು ಸಮಿತಿ ಸದಸ್ಯರಾದ ಡಿಟಿ ಮುನಿಸ್ವಾಮಿ, ಅಶ್ವತ್ಥಪ್ಪ, ಜೆ ಮುಸ್ತಾಫಾ, ದೇವಿಕುಂಟೆ, ಶ್ರೀನಿವಾಸ್, ಕೆ ಮುನಿಯಪ್ಪ, ಜೆ ಕೃಷ್ಣಪ್ಪ, ಚನ್ನರಾಯಪ್ಪ, ಸೋಮಶೇಖರ, ಇಮ್ರಾನ್ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ
ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಸ್ಥಾನದಿಂದ 53ಕ್ಕೂ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು 27ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಯಾತ್ರೆ ಅಂಗವಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಗುರುಸ್ವಾಮಿ ಶೇಖರ್ ಸ್ವಾಮಿರವರ ನೇತೃತ್ವದಲ್ಲಿ ಇರುಮುಡಿ ಕಟ್ಟಿಸಿಕೊಂಡು ಅಯ್ಯಪ್ಪ ಸ್ವಾಮಿ ಭಜನೆ ಮಾಡುತ್ತಾ ಇರುಮುಡಿ ಹೊತ್ತುಕೊಂಡು ಸಿದ್ಧಗಂಗಾ ಟೂರಿಸ್ಟ್ ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ 27ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ತೆರಳಿದ್ರು. ಮಣಿ, ಗಣೇಶ್ ಹಾಗೂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಕುಟುಂಬಸ್ಥರು, ಸ್ನೇಹಿತರು ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಶುಭ ಹಾರೈಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸೆಂಬರ್ ಚಳಿಗೆ ಬಯಲು ಸೀಮೆ ಜಿಲ್ಲೆಗಳು ಗಡಗಡ. ಮುಂಜಾನೆ ದಟ್ಟವಾಗಿ ಕವಿಯುತ್ತಿರುವ ಮಂಜು, ಹರಸಾಹಸ ಪಡುತ್ತಿರುವ ವಾಹನ ಸವಾರರು. ತಡರಾತ್ರಿ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ 2 ಕಳ್ಳರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದ ತೋಟದ ಮಾಲೀಕ. ಕಳ್ಳರಿಗೆ ಗ್ರಾಮಸ್ಥರಿಂದ ಹಿಗ್ಗಾಮುಗ್ಗ ಥಳಿತ. ವೈನ್ ಶಾಪ್ ಒಂದರಲ್ಲಿ ಕಳ್ಳತನ. ಮದ್ಯದ ಬಾಟಲಿಯೊಂದಿಗೆ ಸಿಸಿ ಕ್ಯಾಮೆರಾ, ಡಿವಿಆರ್ ಹೊತ್ತೊಯ್ದ ಕಳ್ಳರು. ಒಂದೇ ತಿಂಗಳಲ್ಲಿ 2 ಬಾರಿ ದರೋಡೆ. 38ರ ಆಂಟಿಯೊಂದಿಗೆ 25 ವರ್ಷದ ಮಗನ ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಹಾಕಿದ ಪೋಷಕರು. ರೊಚ್ಚಿಗೆದ್ದಿದ್ದ ಆಂಟಿ ಅಂಡ್ ಗ್ಯಾಂಗ್ನಿಂದ ಯುವಕ ಹಾಗೂ ಪೋಷಕರ ಮೇಲೆ ಹಲ್ಲೆ ಪ್ರಕರಣ ದಾಖಲು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.